ಡೊಂಡುಬ ಅಂತ ಒಬ್ಬ ಒಂದು ಹಾವಿನ ಕಥೆಯನ್ನು ಹೇಳುವಾಗ ಆತನನ್ನು ಕೊಲ್ಲಿಕ್ಕೆ ಅಂತ ರುರು ಕೈ ಎತ್ತಿ ಹೊಡಿಲಿಕ್ಕೆ ಹೋದಾಗ ನಾನು ತಪ್ಪೇ ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ ಕೊಡ್ತಿ ಅಂತ ಕೇಳಿದಾಗ, ನೀನು ಹೇಗೆ ಮಾತಾಡ್ತಾ ಇದ್ದಿ, ನಿನಗೆ ಇಂಥ ಮಾತಿನ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಅವನು ಅದರ ಹಿಂದಿನ ಕಥೆಯನ್ನು ಹೇಳ್ತಾ, ಗುರುಕುಲದಲ್ಲಿ ನಾವು ಇಬ್ಬರು ಗೆಳೆಯರು ಅತ್ಯಂತ ಆತ್ಮೀಯರಾಗಿದ್ದವರು. ಒಂದು ಬಾರಿ ನನ್ನ ಗೆಳೆಯ ಮೈಮರೆತು ಜಪದಲ್ಲಿ ತಲ್ಲೀನನಾಗಿದ್ದಾಗ ಆತನನ್ನು ಹೆದರಿಸುವುದಕ್ಕಾಗಿ ಹಗ್ಗದ ಹಾವೊಂದನ್ನು ಮಾಡಿ ಅವನ ಮೇಲೆ ಎಸೆದು ಅವನನ್ನು ಗಾಬರಿಗೊಳ್ಳುವಂತೆ ಮಾಡಿದೆ. ಅದಕ್ಕೆ ಅವನು ನನಗೆ ಅದೇ ರೀತಿ ಆಗಲೇ ಕೊಟ್ಟ ಶಾಪ, ನೀನು, ಯಾಕೆಂದರೆ ಅದು ಹಗ್ಗದ ಹಾವು, ಕಚ್ಚದ ಹಾವು, ನೀನು ಅಂಥದ್ದೇ ಒಂದು ಕಚ್ಚದ ಡೊಂಡುಬ ಅನ್ನುವ ಕೇರೆ ಹಾವಾಗಿ ಹೋಗು ಅಂತ ಅವನು ಶಪಿಸಿದ. ನಿನ್ನ ಭೇಟಿಯಾದಾಗ ನಿನಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಕಥೆಯನ್ನು ನಾನು ಸೂಚನೆ ಕೊಟ್ಟಾಗ ನನಗೆ ಇದರಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದ ಅಂತ ಹೀಗೆ ಹೇಳಿ ಅವನ ಮಾತುಕತೆಯಿಂದ, ಅವನ ಸ್ಪರ್ಶದಿಂದ ಬಿಡುಗಡೆಗೊಂದು ಆ ಋಷಿಕುಮಾರ ಅಲ್ಲಿಂದ ಹೊರಟು ಹೋಗ್ತಾನೆ. ಅಂದರೆ ನಿನಗೆ ಸರ್ಪಯಾಗದ ಒಂದು ಕಥೆ ನಿನ್ನ ತಂದೆಯಿಂದ ನೀನು ಕೇಳಬೇಕಾದದ್ದೇ. ಸರ್ಪಯಾಗದ ಒಂದು ಸುಳಿವನ್ನು ನೀಡ್ತಾನೆ. ಬಿಡಿಸಿ ಹೇಳು ಅಂತ ಹೇಳಿದಾಗ, ಪ್ರಮತಿಯನ್ನು ಕೇಳು, ನಿನ್ನ ತಂದೆಯನ್ನು ಕೇಳು, ಅವನು ಇದರ ಹೆಚ್ಚಿನ ವಿವರವನ್ನು ಕೊಡ್ತಾನೆ ಅಂತ ಹೀಗೆ ಹೇಳಿ ಆ ಸರ್ಪದ ಬಗ್ಗೆ ಅವನಿಗಿದ್ದ ರೇಜಿಗೆ, ತನ್ನ ಹೆಂಡತಿಯನ್ನು ಕೊಂದು ನನ್ನ ಅರ್ಧ ಆಯುಷ್ಯವನ್ನು ಕಳೆಯುವುದಕ್ಕೆ ಕಾರಣವಾದ ಸರ್ಪಗಳ ಸಂತತಿಯನ್ನೇ ನಾಶ ಮಾಡುತ್ತೇನೆ ಅಂತ ಹೊರಟದ್ದಕ್ಕೆ ಇಷ್ಟೆಲ್ಲ ಕಾರಣಗಳು ಹುಟ್ಟಿಕೊಂಡವು. ಅಂದರೆ ಒಟ್ಟು ಈ ಎರಡೂ ಕಥೆಯನ್ನು ಇಂಥದ್ದು ಬೇರೆ ಬೇರೆ ಪ್ರಸಂಗದಲ್ಲಿ ಬರುತ್ತೆ. ನಮಗೆ ಒಂದು ಕಡೆ ಸೂಚಿಸಿದರು ಅಂದರೆ ಅದು ಎಲ್ಲ ಕಡೆಗೆ ಮಾದರಿ ಅಂತ ಅರ್ಥ.